ಮತ್ತು ವೇದಿಕೆ ಮೇಲೆ ಕುಳಿತಂತ ನಮ್ಮ ಎಲ್ಲ ನಾಯಕರು ಅತ್ಯಂತ ಮಾರ್ಮಿಕವಾಗಿ ತಮಗೆ ಮನಮುಟ್ಟುವ ಹಾಗೆ ನಮ್ಮ ಪಕ್ಷದ ಹಲವಾರು ಯೋಜನೆಗಳ ಬಗ್ಗೆ, ನಮ್ಮ ಪಕ್ಷ ಕೊಟ್ಟಂತ ಕಾರ್ಯಕ್ರಮಗಳ ಬಗ್ಗೆ, ಮುಂದಿನ ದಿನಮಾನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಸನ್ಮಾನ್ಯ ರಾಜು ಆಲ್ಗೂರ್ ಅವರು ಆರಿಸಿ ಬಂದ ಮೇಲೆ ನಮ್ಮ ಪಕ್ಷ ಕೊಟ್ಟಂತ ಗ್ಯಾರಂಟಿಗಳ ಬಗ್ಗೆ ಬಹಳ ಸವಿಸ್ತರವಾಗಿ ಮಾತನಾಡಿದ್ದಾರೆ. ನಾನು ಏನು ಹೆಚ್ಚಿನ ವಿಷಯಗಳನ್ನು ಪ್ರಸ್ತಾಪಿಸಿದೆ. ನಾವೆಲ್ಲರೂ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರ ಒಂದು ವಿಚಾರವನ್ನು ಕೇಳಬೇಕು. ಲಕ್ಷ್ಮಣ ಸವದಿ ಅವರಿಗೆ ಇವತ್ತು ನಮ್ಮ ಭಾಷಣದ ಅವಕಾಶವನ್ನು ಅವರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇವಲ 2 ನಿಮಿಷಗಳಲ್ಲಿ ನಾನು ಭಾಷಣ ಮುಗಿಸ್ತಾ ಇದ್ದೀನಿ. ಇವತ್ತು ತಾಂಬಾ ಗ್ರಾಮದಲ್ಲಿ ಬಹಳ ಒಂದು ಭವ್ಯವಾದ ಮತ್ತು ಅದ್ದೂರಿಯಾದ ಸಮಾರಂಭ. ಜಿಲ್ಲೆಯ ಮೂಲೆ ಮೂಲೆಗಳಿಂದ ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಿದ್ದು ನೋಡಿದ್ರೆ ನಿಮ್ಮ ಒಂದು ತಾಳ್ಮೆ, ನೀವು ಪಕ್ಷದ ಮೇಲೆ ಇಟ್ಟಂತ ಅಭಿಮಾನ, ಗೌರವ, ಈ ಚುನಾವಣೆಯಲ್ಲಿ ತಮ್ಮ ಭಾಗವಹಿಸಿಕೆ ನೋಡಿದ್ರೆ ಇವತ್ತು ರಾಜು ಆಲ್ಗೂರ್ ಅವರು ಈ ಚುನಾವಣೆಯಲ್ಲಿ ಕನಿಷ್ಠ 1 ಲಕ್ಷದಿಂದ ಇವತ್ತು ಆರಿಸಿ ಬಂದೇ ಬರ್ತಾರಲ್ಲ ವಿಶ್ವಾಸ ನನ್ನ ಹತ್ರ ಇತ್ತು. ಯಾಕಂತಂದ್ರೆ ಚುನಾವಣೆ ಅಂದ್ರೆ ಹೆಂಗಿರ್ತದೆ ಅಂದ್ರೆ ಮುಖಂಡರು ಮಾತಾಡೋದ್ರಿಂದ ಚುನಾವಣೆ ಗೆಲ್ಲಲಿಕ್ಕೆ ಆಗುದಿಲ್ಲ, ನಾಯಕರು ಮಾತಾಡೋದ್ರಿಂದ ಚುನಾವಣೆ ಗೆಲ್ಲಲಿಕ್ಕೆ ಆಗಿದಿಲ್ಲ. ಇವತ್ತು ಕಾರ್ಯಕರ್ತರಲ್ಲಿರುವಂತಹ ಮುಖದಲ್ಲಿರುವಂತಹ ಮಂದಹಾಸ, ಕಾರ್ಯಕರ್ತರ ಮುಖದಲ್ಲಿರುವಂತಹ ಹುರುಪು, ಹುಮ್ಮಸ್ಸರ ಮೇರೆಗೆ ಇವತ್ತು ನಾವು ಚುನಾವಣೆ ಗೆಲ್ಲಲಿಕ್ಕೆ ಆಗ್ತೈತಿ. ಇವತ್ತು ಮೂಲೆ ಮೂಲೆಗಳಿಂದ ಆಗಮಿಸಿದ್ದೀರಿ. ಕಳೆದ 15-20 ದಿವಸಗಳಿಂದ ಇವತ್ತು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಬಿಜಾಪುರಕ್ಕೆ ಬಂದಿದ್ರು. ಪ್ರತಿಯೊಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೆವು. ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಆಗಮಿಸಿ ಈ ಪಕ್ಷಕ್ಕೆ ಒಮ್ಮೆ ಶಕ್ತಿ ಕೊಡಬೇಕು. 1999ರಿಂದ ನಿರಂತರವಾಗಿ ಇವತ್ತು MB ಪಾಟೀಲ್ 1999ರಾಗ ಬಿಜಾಪುರ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿದ್ರು. ತದನಂತರ ನಾವು ಲೋಕಸಭೆಯಲ್ಲಿ ಗೆದ್ದಿಲ್ಲ ಕಾಂಗ್ರೆಸ್ನವರು. ಇವತ್ತು ಇದೊಂದು ಸುವರ್ಣ ಅವಕಾಶ, ಸನ್ಮಾನ್ಯ ರಾಜು ಆಲ್ಗೂರ್ಗೆ ಗೆಲ್ಲಿಸುವಂತ ಸುವರ್ಣ ಅವಕಾಶ ಇವತ್ತು ನಮಗೆ ಬಂದೈತಿ. 6 ಜನ ಶಾಸಕರು, ಅದರಲ್ಲಿ 2 ಇವತ್ತು ಮಂತ್ರಿಗಳು. ಇಷ್ಟೊಂದು ಒಳ್ಳೆಯ ವಾತಾವರಣ ಇಟ್ಕೊಂಡು ಇಂಥ ಅಭೂತಪೂರ್ವವಾದ ಚುನಾವಣೆಯಲ್ಲಿ ನಾವು ಗೆದ್ದೇ ತೋರಿಸ್ಬೇಕು ಅನ್ನೋ ಒಂದು ಇವತ್ತು ಹಠ ಇಟ್ಕೊಂಡು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಶಾಸಕರು ಹಗಲು ಇರಲೇ ಇವತ್ತು ರಾಜು ಆಲ್ಗೂರ್ ಅವರ ಗೆಲುವಿಗಾಗಿ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳ ಚರ್ಚೆ ಆದವು, ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆದವು. 2023 ಚುನಾವಣೆ ಈ ಭಾಗದ ಮಹಾಜನತೆಗೆ ನೆನಪಿರ್ಬೋದು. ಬರೇ ನಾವು ಭಾಷಣ ಮಾಡಲಿಲ್ಲ, ಭರವಸೆ ಕೊಡಲಿಲ್ಲ, ಆಶ್ವಾಸನೆ ನೀಡಲಿಲ್ಲ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರು ಸಹಿ ಮಾಡಿರುವಂತಹ ಗ್ಯಾರಂಟಿ ಕಾರ್ಡ್ಗಳನ್ನು ನಮ್ಮ ಕಾರ್ಯಕರ್ತರ ಮುಖಾಂತರ ತಮ್ಮ ಮನೆಗೆ ಮುಟ್ಟಿಸಿದೆವು. ನೀವೆಲ್ಲ ಸೇರಿ ನಮ್ಮ ಪಕ್ಷದ ಮೇಲೆ, ನಮ್ಮ ಪಕ್ಷದ ನಾಯಕರ ಮೇಲೆ ಒಂದು ವಿಶ್ವಾಸ, ಗೌರವ ಇಟ್ಟು ನಮಗೆ ಅತ್ಯಂತ ಪ್ರಚಂಡ ಬಹುಮತದಿಂದ ಇವತ್ತು ಆರಿಸಿ ಕಳಿಸುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ 136 ಸೀಟ್ಗಳನ್ನು ಗೆಲ್ಲಿಸಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇವತ್ತು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ ಕೀರ್ತಿ ಇಡೀ ಮಹಾಜನತೆಗೆ, ಕರ್ನಾಟಕದ ಮಹಾಜನತೆಗೆ ಸಲ್ತೈತಿ. ಅವರು ಮುಖ್ಯಮಂತ್ರಿ ಆದ್ರು, ಸನ್ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ್ರು. ಆದ್ಮೇಲೆ ಅವ್ರು ಸುಳ್ಳು ಕೊಡ್ಲಿಲ್ಲ. ಯಾಕೆ ಸುಳ್ಳು ಕೊಡ್ಲಿಲ್ಲ ಅಂದ್ರೆ ಕರ್ನಾಟಕದ ಮಹಾಜನತೆಗೆ 5 ಗ್ಯಾರಂಟಿಗಳ ಭರವಸೆ ಕೊಟ್ಟಿದ್ದೇವೆ ನಾವು. ಮೇ 20, 2023ರಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಂಠೀರವ ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕಂಠೀರವ ಕ್ರೀಡಾಂಗಣದಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ 5 ಗ್ಯಾರಂಟಿಗಳನ್ನು ಜಾರಿಗೆ ತರುವಂತ ನಿಟ್ಟಿನಲ್ಲಿ ನಿರ್ಣಯ ತೆಗೆದುಕೊಂಡಂತ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಈ 5 ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಇವತ್ತು ಗೃಹಲಕ್ಷ್ಮಿ ಇರಬಹುದು, ಗೃಹ ಜ್ಯೋತಿ ಇರಬಹುದು, ಅನ್ನಭಾಗ್ಯ ಇರಬಹುದು, ಇವತ್ತು ಯುವ ನಿಧಿ ಇರಬಹುದು, ಈ 5 ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಕರ್ನಾಟಕದ ಮಹಾಜನತೆಗೆ ಇವತ್ತು ನಮ್ಮ ಸರ್ಕಾರ ಅತ್ಯಂತ ಹೆಮ್ಮೆಯಿಂದ ಕೊಟ್ಟದಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಚುನಾವಣಾ ಪ್ರಚಾರಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ, ಮತ್ತೊಮ್ಮೆ ಮತ ಕೇಳಕ್ ಬಂದೀವಿ. ಸನ್ಮಾನ್ಯ ರಾಜು ಆಲ್ಗೂರ್ ಅವ್ರಿಗೆ ಮತ ಕೊಡ್ರಿ, ನೀವು ಅವ್ರಿಗೆ ಹೆಚ್ಚಿನ ಮತ ಕೊಟ್ಟು ಆರಿಸಿ ಕಳಿಸ್ರಿ ಅಂತೇಳಿ ಮನವಿ ಮಾಡ್ಕೊಳಕ್ ಬಂದೀವಿ. ಅದ್ರ ಜೊತೆಗೆ ಮತ್ತೊಂದು ಗ್ಯಾರಂಟಿ ಕಾರ್ಡ್ ಕೈಯಾಗ ಹಿಡ್ಕೊಂಡ್ ಬಂದೀವಿ. ನಾವು ಸುಮ್ಮನೆ ಬಂದಿಲ್ಲ, ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ, ಈ ಗ್ಯಾರಂಟಿ ಕಾರ್ಡ್ಗಳ ಮೂಲಕ ತಮಗೆ ಮನವಿ ಮಾಡ್ಲಿಕ್ಕೆ ಬಂದೀವಿ. ನಮ್ಮ ಕೇಂದ್ರದ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ಪಕ್ಷದ ಅಧಿನಾಯಕರಾದ
ಶ್ರೀಮತಿ ಸೋನಿಯಾ ಗಾಂಧಿ ಅವರು, ನಮ್ಮ ಪಕ್ಷದ ಎಐಸಿಸಿ ಅಧ್ಯಕ್ಷರಾದ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ಮತ್ತೊಮ್ಮೆ ಈ 25 ಗ್ಯಾರಂಟಿಗಳ ಮುಖಾಂತರ ಇವತ್ತು ಮತಯಾಚನೆ ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ 25 ಗ್ಯಾರಂಟಿಗಳಲ್ಲಿ ವಿಶೇಷವಾಗಿ ನಾವು ಪ್ರತಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳ ಒಂದು ಕುಟುಂಬದ ಯಜಮಾನತಿಗೆ ಇವತ್ತು ನಮ್ಮ ಸರ್ಕಾರ 2,000 ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡೈತಿ. ಆದ್ರೆ ಕೇಂದ್ರದ ನಾಯಕರು ಅತ್ಯಂತ ವಿಶೇಷವಾದ ಒಂದು ಯೋಜನೆಯನ್ನು ಇವತ್ತು ನಿಮಗೆ ಗ್ಯಾರಂಟಿ ಮೂಲಕ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಅದೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಕುಟುಂಬದ ಯಜಮಾನತಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡುವಂತ ಗ್ಯಾರಂಟಿಯನ್ನು ಇವತ್ತು ನಾವು ಘೋಷಣೆ ಮಾಡಿದ್ದೀವಿ. ಇವತ್ತು ಸಿದ್ದರಾಮಯ್ಯನವರು ಕೊಡೋದು 2,000 ರೂಪಾಯಿ, ಕೇಂದ್ರ ಸರ್ಕಾರ ಕೊಡೋದು 8,500 ರೂಪಾಯಿ, ಇವತ್ತು 10,500 ರೂಪಾಯಿ ಆಯ್ತು. ಅದ್ರ ಜೊತೆಗೆ ಇವತ್ತು ಅನ್ನಭಾಗ್ಯದ ಅಡಿಯಲ್ಲಿ ಇವತ್ತು 5 ಕೆಜಿ ಅಕ್ಕಿ, 5 ಕೆಜಿಯ ಇವತ್ತು ದರವನ್ನು ಇವತ್ತು 34 ರೂಪಾಯಿ ಕೆಜಿ ಅಂತೆ 170 ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆಗೆ ನಮ್ಮ ಸಿದ್ದರಾಮಯ್ಯನವರು ಚಾಲನೆ ನೀಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ನೀವು ಬಸ್ ಫ್ರೀ, ವಿದ್ಯುತ್ ಫ್ರೀ, ಈ ಎಲ್ಲ ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಇವತ್ತು ಬಿಜೆಪಿ ನಾಯಕರು ಭಾಷಣ ಮಾಡ್ತಾರೆ, ಬಿಜೆಪಿ ನಾಯಕರು ಇವತ್ತು ಮತ ಕೇಳಕ್ ಬರ್ತಾರೆ. ಇವತ್ತು ನೀವು ಏನ್ ಪ್ರಶ್ನೆ ಕೇಳಬೇಕಾಗಿತ್ತು ಅಂದ್ರೆ ಇವತ್ತು ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ಹಳ್ಳಿಗೆ ಬಂದಾಗ ಸಾರ್ವಜನಿಕ ಸಭೆಯಲ್ಲಿ ಬಿಜೆಪಿಯವರ ಸಾಧನೆ ಏನು ಅನ್ನೋದು ಪ್ರಶ್ನೆ ಕೇಳಬೇಕು. 2014 ಸನ್ಮಾನ್ಯ ಮೋದಿಜಿಯವರು ಈ ದೇಶದ ಪ್ರಧಾನಿ ಮಂತ್ರಿ ಆದರು. ಅದಕ್ಕಿಂತ ಮುಂಚೆ 2014ಕ್ಕಿಂತ ಮುಂಚೆ ಅವರು ಚುನಾವಣೆ ಪ್ರಚಾರಾರ್ಥ ಸಭೆಯಲ್ಲಿ ಒಂದು ಮಾತು ಹೇಳಿದ್ರು, ಇಡೀ ಭಾರತ ದೇಶದ ಜನರಿಗೆ ವಿದೇಶದಲ್ಲಿರುವಂತಹ ಕಪ್ಪು ಹಣ ತಂದು ಈ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆಗೆ 15 ಲಕ್ಷ ರೂಪಾಯಿ ನೇರವಾಗಿ ಹಾಕ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ನದಿಗಳ ಜೋಡಣೆ ಮಾಡ್ತೀವಿ ಅಂತ ಹೇಳಿದ್ರು, ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ದೇಶವನ್ನು ಮುನ್ನಡೆಸ್ತೀವಿ ಅಂತ ಇವತ್ತು ದೇಶದ ಜನತೆಗೆ ಭಾಷೆ ಕೊಟ್ಟರು. ಈ ಯಾವ ಕಾರ್ಯಗಳನ್ನು ಇವತ್ತು ಬಿಜೆಪಿ ಅವರು ಮಾಡಲಿಲ್ಲ, ನರೇಂದ್ರ ಮೋದಿಜಿ ಅವರು ಮಾಡಲಿಲ್ಲ. ಇವತ್ತು ನೋಡ್ರಿ 10 ವರ್ಷ ಆಯ್ತು ನರೇಂದ್ರ ಮೋದಿಜಿ ಅವರು ಈ ದೇಶ ನನಗನ್ಸಿದ ಮಟ್ಟಿಗೆ ಇಬ್ಬರೇ ನಡೆಸ್ಲಿಕ್ಕತ್ತಾರ, ಒಟ್ಟ ಇಬ್ಬರೇ. ಅವ್ರು ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮತ್ತು ಅಮಿತ್ ಶಾ ಅವರು. ಇಲ್ಲಿ ಕುಳಿತ ಒಬ್ಬರಿಗೆ ಒಬ್ರು ಪ್ರಶ್ನೆ ಕೇಳ್ತೀನಿ, ಈ ದೇಶದ ಆಹಾರ ಮಂತ್ರಿ ಯಾರು ಅನ್ನೋದು ಒಬ್ರು ಕೈ ಎತ್ತೇಳಿ. ಈ ದೇಶದ ಆಹಾರ ಮಂತ್ರಿ ಯಾರಿಗೆ ಗೊತ್ತಿಲ್ಲ, ಈ ದೇಶದ ಶಿಕ್ಷಣ ಮಂತ್ರಿ ಯಾರಿಗೆ ಗೊತ್ತಿಲ್ಲ, ಈ ದೇಶದ ಆರ್ಥಿಕ ಮಂತ್ರಿ ಯಾರಿಗೆ ಗೊತ್ತಿಲ್ಲ, ಈ ದೇಶದ ವಿದೇಶಾಂಗ ಮಂತ್ರಿ ಯಾರಿಗೆ ಗೊತ್ತಿಲ್ಲ. ಅವ್ರು ಯಾರು ಗೊತ್ತಾರಪ್ಪ ಅಂತಂದ್ರೆ ಮೋದಿಜಿ ಅವರು ಮತ್ತು ಅಮಿತ್ ಶಾ ಅವರು ಇಬ್ಬರೇ ಈ ದೇಶವನ್ನು 140 ಕೋಟಿ ಜನಸಂಖ್ಯೆ ಇವತ್ತು ಯಾರು ಆಳ್ತಾ ಇದ್ದಾರೆ ಅಂದ್ರೆ ಅವ್ರಿಬ್ಬರೇ ಆಳಕತ್ತಾರೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಆಳಕತ್ತೈತಿ. ಸಾರ್ವಭೌಮತ್ವ ಈ ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಹುನ್ನಾರ ಐತಿ. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಇವತ್ತು ವಿಷ ಬೀಜ ಬಿತ್ತಿ ಜನರ ಭಾವನೆಯನ್ನು ಕೆದಕಿ ಇವತ್ತು ಮತಗಳನ್ನು ತೊಳುವಂತ ಹುನ್ನಾರ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸುವಂತ ಸಮಯ ಇವತ್ತು ಒದಗಿ ಬಂದಿದೆ. ಈ ಲೋಕಸಭಾ ಚುನಾವಣೆ ಈ ಭಾರತ ದೇಶದ ದಿಕ್ಸೂಚನೆ ಬದಲಾವಣೆ ಮಾಡುವಂತ ಚುನಾವಣೆ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಒಬ್ರು ಲೋಕಸಭಾ ಸದಸ್ಯರು ಹೇಳ್ತಾರ 400 ಸೀಟ್ ಬಿಜೆಪಿ ಆರಿಸಿಕೊಂಡು ಅಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಮಿತ್ ಶಾ ಅವ್ರು ಏನ್ ಹೇಳ್ತಾರ, ಹಾಲು ಮತ್ತು ಸಮಾಜದವರು ಸಿದ್ದರಾಮಯ್ಯನವ್ರು ಇದ್ದಾರೆ, ಅವ್ರಿಗೆ ನಾವು ಯಾವ ಟಿಕೆಟ್ ಕೊಡುದಿಲ್ಲ, ಇವತ್ತು ಲೋಕಸಭಾದಾಗೂ ಕೊಡುದಿಲ್ಲ, ವಿಧಾನಸಭಾದಾಗ ಕೊಡುದಿಲ್ಲ ಅಂತ ಬಹಿರಂಗವಾಗಿ ಹೇಳ್ತಾರೆ. ಇನ್ನೊಬ್ಬ ನಾಯಕರು ಏನ್ ಹೇಳ್ತಾರ, ಮುಸಲ್ಮಾನ ಸಮಾಜದವ್ರು ನಮ್ಮ ಹತ್ರ ಬರಬೇಡ್ರಿ ಅಂತ ಹೇಳ್ತಾರೆ. ಇನ್ನೊಬ್ರು ಲೋಕಸಭಾ ಅಭ್ಯರ್ಥಿಗಳಾದ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಬಂಜಾರ ಸಮಾಜದವರು ನೀವು ಯಾರಿಗಾರು ಓಟ್ ಹಾಕ್ರಿ, ನನಗೆ ಹಾಕ್ಬೇಡ್ರಿ ಅಂತ ಬಹಿರಂಗವಾಗಿ ಹೇಳ್ತಾರೆ. ಅಂದ್ರೆ ಯಾರು ಓಟ್ ತೊಳೋರು ನೀವು? ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ದೇಶ ಇವತ್ತು ಕಡ್ತೀವಿ ಅಂತ ಹೇಳ್ತೀರಿ. ಎಲ್ಲ ಸಮಾಜದವರ ಪ್ರೀತಿ ಗಳಿಸುವಂತ ಇವತ್ತು ನಿಮ್ಮಲ್ಲಿ ವಿಶ್ವಾಸ ಇಲ್ಲ. ರಾಜಕಾರಣ ಅಂದ್ರೆ ಏನು? ಒಂದು ಜಾತಿ, ಒಂದು ವರ್ಗ, ಒಂದು ಸಮೂಹದಿಂದ ಇವತ್ತು ನಾವು ಚುನಾವಣೆ ಗೆಲ್ಲಕ್ಕಾಗ್ತೈತಿ? ಸಾಧ್ಯ ಇಲ್ಲ. ಇವತ್ತ ಈ ದೇಶದಲ್ಲಿ ಬಾಳಿ ಬದುಕುತ್ತಿರುವಂತಹ ಪ್ರತಿಯೊಂದು ಸಮಾಜ, ಪ್ರತಿಯೊಂದು ವರ್ಗ, ಜಾತಿ ವರ್ಗದವರ ಇವತ್ತು ಒಂದು ಪ್ರೀತಿ ವಿಶ್ವಾಸ ಗಳಿಸಿ ನಾವು ಚುನಾವಣೆ ಗೆಲ್ಲಕ್ಕಾಗ್ತೀವಿ. ಇವತ್ತು ಹಿರಿಯರಾದ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ತಿಳ್ಕೋಬೇಕಾಗಿತ್ತು. 3 ಬಾರಿ ಬಿಜಾಪುರ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ, 3 ಬಾರಿ ಇವತ್ತು ಚಿಕ್ಕೋಡಿಯ ಲೋಕಸಭಾ ಸದಸ್ಯರಾಗಿ, 3 ಬಾರಿ ಈ ಭಾಗದ ಶಾಸಕರಾಗಿ, ಸಾಕಷ್ಟು ಬಾರಿ ಮಂತ್ರಿಗಳಾಗಿ ಈ ಒಂದು ಬಿಜಾಪುರ ಜಿಲ್ಲೆ ನಂದನ ವನವನ್ನು ಮಾಡುವಂತ ಶಕ್ತಿ ಇವತ್ತು ಜನರು ಅವ್ರಿಗೆ ಕೊಟ್ಟಿದ್ರು. ಆದ್ರೆ ಅವ್ರು ಏನೂ ಮಾಡಲಿಲ್ಲ. ಈ 40 ವರ್ಷ ರಾಜಕಾರಣದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ.
ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಬಹುದಾಗಿತ್ತು, ಅವ್ರಿಗೆ ಕಳಕಳಿ ಇರಬೇಕಾಗಿತ್ತು. ಜನರ ಮತವನ್ನು ಪಡೆದಂತ ನಾವು ಇವತ್ತು ಜನರಿಗಾಗಿ ನಮ್ಮ ಇಡೀ ಜೀವನವನ್ನ ಇವತ್ತು ಸಮರ್ಪಣೆ ಮಾಡ್ಕೋಬೇಕು. ಅಂದಾಗ ಇವತ್ತು ನಾನು ಜನಪ್ರತಿನಿಧಿಗಳ ಆಗಿದ್ದಕ್ಕೂ ಇವತ್ತು ಸಾರ್ಥಕತೆ ಆತೈತಿ. ಇವತ್ತು ಜಿಗಜಿಣಗಿ ಅವರು ಹಿರಿಯರ ಅನುಭವಿಸ್ತಾರ, ಅವ್ರ ಬಗ್ಗೆ ನಾವು ಬಹಳ ಚಿಕ್ಕವ ಹೆಚ್ಚಿಗೆ ಮಾತಾಡಬಾರ್ದು. ಆದ್ರೂ ಸಹಿತ ಅಭಿವೃದ್ಧಿ ವಿಷಯದಲ್ಲಿ ಇವತ್ತು ನಾವು ವಿರೋಧ ಮಾಡೇಬೇಕಾಗ್ತೈತಿ. ಇವತ್ತು ನಮ್ಮ ಮಲ್ಲು ಲೋಣಿಯವರು ಹೇಳಿದ್ರು, ನಮ್ಮ ಬಿಜಾಪುರ ನಗರ ಆದಿಲ್ ಶಾಹಿ ಕಾಲದಿಂದ ಅತ್ಯಂತ ಐತಿಹಾಸಿಕ ಹಿನ್ನೆಲೆ ಉಳಿದಂತ ನಗರ. ಏನೂ ಅಭಿವೃದ್ಧಿ ಮಾಡಲಿಲ್ಲ, ಬಾರಾಕರ್ಮಾನ ಅಭಿವೃದ್ಧಿ ಮಾಡಲಿಲ್ಲ, ಗೋಳಗುಮ್ಮಟ ಅಭಿವೃದ್ಧಿ ಮಾಡಲಿಲ್ಲ, ಇವತ್ತು ಆನಂದ ಮಹಲ್ ಅಭಿವೃದ್ಧಿ ಮಾಡಲಿಲ್ಲ. ಸಾಕಷ್ಟು ಇವತ್ತು ಸರ್ಕಾರದಲ್ಲಿ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅನುದಾನ ಇತ್ತು, ತರಬಹುದಾಗಿತ್ತು, ಅವರು ತಂದು ಮಾಡಬಹುದಾಗಿತ್ತು. ಇವತ್ತು ರೈಲ್ವೆ ಇಲಾಖೆ ತೋಡ್ರಿ, ವಿಮಾನ ನಿಲ್ದಾಣ ನೋಡ್ರಿ, 2 ವರ್ಷ ಆಯ್ತು ನಡೆದ ವಿಮಾನ ಇವತ್ತಿನ ತನಕ ಪ್ರಾರಂಭ ಆಗಕ್ಕೆ ತಯಾರಿಲ್ಲ. ಅದ್ರ ಜೊತೆಗೆ ನೀರಾವರಿ ಯೋಜನೆ, ಇವತ್ತು ಹಾಲಿಮಟ್ಟಿ ಅಣೆಕಟ್ಟು 519 ಮೀಟರ್ ನಿಂತ್ಬಿಟ್ಟೈತಿ. ಅದು 524 ಮೀಟರ್ ಆಯ್ತಂದ್ರೆ ಮಲ್ಲು ಲೋಣಿಯವರು ಹೇಳಿದ ಹಾಗೆ ಇವತ್ತ ಬಿಜಾಪುರ ಜಿಲ್ಲೆಯಲ್ಲಿರುವಂತ 811 ಹಳ್ಳಿಗಳಿಗೆ ಸಹಿತ ಇವತ್ತು ನೀರಾವರಿ ಆಗುವಂತ ಎಲ್ಲ ವಿಶ್ವಾಸ ಐತಿ. ಇದು ಪ್ರಯತ್ನ ಮಾಡಬೇಕು, ಜನರ ಬಗ್ಗೆ ಕಳ್ಕಳಿಬೇಕು. ಜನರ ಮತಗಳನ್ನು ತೋಡು ಹೋದಂತ ನಾವೆಲ್ಲರೂ ಇವತ್ತು ಜನರಿಗಾಗಿ ಹಗಲು ರಾತ್ರಿ ಅನ್ನೋದೇ ಶ್ರಮಿಸಿದ ಮಾತ್ರ ನಾವು ಇವತ್ತನ್ನ ತಮ್ಮ ಮತಗಳನ್ನು ತೋಡಿದಕ್ಕೆ ಇವತ್ತು ಸಾರ್ಥಕತೆ ಆತೈತಿ. ಆ ನಿಟ್ಟಿನಲ್ಲಿ ಇವತ್ತು ರಾಜು ಆಲ್ಗೂರ್ ಅವರು ನಿಮ್ಗೆ ಅತ್ಯಂತ ಚಿರಪರಿಚಿತರು. ಈ ಭಾಗದ 2 ಬಾರಿ ಶಾಸಕರಾಗಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ಈ ಪಕ್ಷವನ್ನು ಅತ್ಯಂತ ಕೆಳಮಟ್ಟದಿಂದ ಕಟ್ಟುವ ಮೂಲಕ ಇವತ್ತು ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು, ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರು ಕೂಡಿ ಇವತ್ತು ಅತ್ಯಂತ ಒಕ್ಕೂರಿನಿಂದ ಅವರಿಗೆ ಅಭ್ಯರ್ಥಿಗಳನ್ನಾಗಿ ಇವತ್ತು ಆಯ್ಕೆ ಮಾಡಿ ಇವತ್ತು ತಮ್ಮ ಎದುರಿಗೆ ಇವತ್ತು ಮತಯಾಚನೆ ಮಾಡಲು ಇವತ್ತು ನಾವೆಲ್ಲರೂ ಕೂಡಿ ಬಂದಿದ್ದೀವಿ. ಇದೊಂದು ಸುವರ್ಣ ಅವಕಾಶ ಬಿಜಾಪುರ ಜಿಲ್ಲೆಗೆ. ಇವತ್ತು ಬಿಜಾಪುರ ಜಿಲ್ಲೆಯಿಂದ ಸನ್ಮಾನ್ಯ ರಾಜು ಆಲ್ಗೂರ್ ಅವರು ಇವತ್ತು ಲೋಕಸಭಾ ಸದಸ್ಯರಾದ್ರ ಇದು ಬಲ ಯಾರಿಗೆ ಹೆಚ್ಚಿನ ಬಲ ಬರ್ತದೆ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಬಲ ಬರ್ತೈತಿ, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬರ್ತದೆ, ನಮ್ಮ ಉಸ್ತುವಾರಿ ಸಚಿವರಾದ ಎಂ.ಬಿ. ಪಾಟೀಲ್ ಬರ್ತದೆ, ಇನ್ನೊಬ್ಬ ಸಚಿವರಾದ ಶಿವಾನಂದ ಪಾಟೀಲ್ ಬರ್ತದೆ. ನೋಡ್ರಿ, ಬೇರೆ ಜಿಲ್ಲೆಯಿಂದ ಇದ್ರೂ ಸಹಿತ ಪಕ್ಷದ ಮೇಲೆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕನ್ನುವ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತಾನು ಕೊಟ್ಟಂಗೆ ಆತೈತೆ ಅಂತ ಹೇಳಿ ತಮ್ಗೆಲ್ಲರಿಗೆ ಕಳಕಳಿ ವಿನಂತಿ ಮಾಡಿಕೊಂಡು, ನೋಡ್ರಿ, ಬರೇ ಒಂದು ಫೋನಿನ ಕರೆ ಮೂಲಕ ಪಕ್ಷದ ಮೇಲೆ, ಪಕ್ಷದ ನಾಯಕರ ಮೇಲೆ ಅಭ್ಯರ್ಥಿಗೆ ಗೆಲ್ಲಿಸುವ ಒಂದು ವಿಶ್ವಾಸ ಇತ್ತು. ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಕ್ಕಾಗಿ ಸಮಸ್ತ ನಾಲ್ಕು ತಾಲೂಕಿನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಮತ್ತೊಮ್ಮೆ ನನ್ನ ಕೋಟಿ ನಮನಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.